ಮಿಶ್ರ ತಳಿಗಳನ್ನಾಗಿ ಮಾಡಬೇಕಾದ್ರೆ ಇವತ್ತಿನ ದಿವಸ ಗೊಬ್ಬರಗಳ ಕೊರತೆ ಅಂದರೆ ಆರ್ಗ್ಯಾನಿಕ್ ಗೊಬ್ಬರಗಳು, ನೀವು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ದನವಿನ ಗೊಬ್ಬರಗಳನ್ನು, ಕೊಟ್ಟಿಗೆ ಗೊಬ್ಬರಗಳನ್ನು ನೀವು ಬಳಕೆ ಮಾಡ್ತಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರ್ತೀರ. ನೀವು ಕೊಡ್ತಕ್ಕಂಥ ಅಂಶಗಳು ಏನಾಗಿದೆ ಅಂದರೆ NPK ಕೊಡ್ತಾ ಇದ್ದೀವಿ, 3 ಅಂಶಗಳನ್ನು ಕೊಡ್ತಾ ಇದ್ದೀವಿ, 18 ಅಂಶಗಳನ್ನು ಭೂಮಿಯಿಂದ ತೆಗಿತಾ ಇದ್ದೀವಿ. ಬಟ್ ತೆಗೆದಾಗ ಏನಾಗ್ತಾ ಇದೆ ಅಂದರೆ ಅಂಶಗಳು ಕೊರತೆ ಆಗ್ತಾ ಇದೆ. 15 ಅಂಶಗಳು ಕೊರತೆ ಇರುತ್ತೆ ಭೂಮಿಯಲ್ಲಿ. ಕೊರತೆ ಇದ್ದಾಗ ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ನಾವು ಈ ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನು ಆಶಾ ಪ್ಯೂರಿಟಿ ಲಿಮಿಟೆಡ್ ಕಂಪ್ನಿಯಿಂದ 18 ತತ್ವಾಂಶಗಳಿರ್ತಕ್ಕಂತಹ ಗೊಬ್ಬರಗಳನ್ನು ನೀವು ಹಾಕೋದ್ರಿಂದ, ಯಾಕಂದರೆ ಮಿಶ್ರತಳಿ ಬೆಳೆಗಳಿಗೆ ಎಷ್ಟು ಪೌಷ್ಟಿಕಾಂಶಗಳನ್ನು ಭೂಮಿಗೆ ಕೊಡ್ತೀವೋ ಅಷ್ಟು ಪೌಷ್ಟಿಕತೆಯನ್ನು ಬೆಳೆಯನ್ನು ತೆಗಿಲಿಕ್ಕೆ ಆಗ್ತಾ ಇದೆ. ಫರ್ಟಿಲಿಟಿಯನ್ನು, ಸಾಯಿಲ್ ಫರ್ಟಿಲಿಟಿಯನ್ನು ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು 6.5ರಿಂದ 7.5ವರೆಗೂ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡಿ ಅದರಲ್ಲಿ 18 ಸತ್ವಾಂಶಗಳನ್ನು ಕೊಟ್ಟಾಗ ನಿಮಗೆ ಯಾವ ರೀತಿ ಈಲ್ಡಿಂಗ್ ಬೇಕಾಗಿರುತ್ತೋ, ನಿಮ್ಗೆ ಯಾವ ರೀತಿ ಫಲವತ್ತತೆ, ಯಾವ ರೀತಿ ಈಲ್ಡಿಂಗ್ ಬೇಕಾಗಿರುತ್ತೋ ಆ ಈಲ್ಡಿಂಗನ್ನು ತೆಗಿಲಿಕ್ಕೆ ಅನುಕೂಲತೆಗಳಾಗುತ್ತೆ. 2 ಬೆಳೆಗಳು ಸಮ ಪ್ರಮಾಣದಲ್ಲಿ ಬರಲಿಕ್ಕೆ ಅನುಕೂಲತೆ ಆಗುತ್ತೆ. ಅಡಿಕೆನೂ ಚೆನ್ನಾಗಿ ಬರುತ್ತೆ, ಪಪ್ಪಾಯನೂ ಚೆನ್ನಾಗಿ ಬರುತ್ತೆ, ಬಾಳೆ ಅಂತ ಬೆಳೆಗಳನ್ನು ಚೆನ್ನಾಗಿ ತೆಗಿಬೋದು. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಪೀಕಲ್ಲಿ ನಿಮಗೆ ಸಾಯಿಲ್ ಫರ್ಟಿಲಿಟಿ ಕೊರತೆ ಆಗಿ ಫಲವತ್ತತೆ ಅಂಶಗಳು ಭಾಳ ಕೊರತೆ ಆಗಿ, ಯಾಕಂದರೆ ಅದು ಸರಿಯಾಗಿ ಫಲಗಳು ಬರದೇ ರೀತಿಯಲ್ಲಿ ನಿಮಗೆ ಎರಡನ್ನೂ ಸಮೇತ ಪಪ್ಪಾಯನೂ ಸಕ್ಸಸ್ ಆಗಲಿಕ್ಕೂ ಆಗೋದಿಲ್ಲ, ಜೊತೆಯಲ್ಲಿ ಅಡಿಕೆನೂ ಸಮೇತವಂತ ಪೀಕು ಬರೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದೀನಿ. ಮಾನ್ಯ ರೈತ ಬಾಂಧವರಿಗೆ ಇದು ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ಬಂದಿದ್ದೀವಿ. ಬಟ್ ಗಿಡದಲ್ಲಿ ಏನಾಗ್ತಾ ಇದೆ ಅಂದ್ರೆ ಪಪ್ಪಾಯಿ ಪ್ಲಾಂಟೇಶನ್ಸ್ ನೋಡ್ತಾ ಇದೀವಿ. ಅಡಿಕೆ ಗಿಡನ ಮತ್ತೆ ಪಪ್ಪಾಯಿ ಪ್ಲಾಂಟೇಶನ್ಸ್ ಎರಡನ್ನೂ ಅಬ್ಸರ್ವೇಷನ್ ಮಾಡಿದ್ದೀನಿ. ಉಸಿರಾಟ ಸಮಸ್ಯೆ ಒಂದ್ ಕಡೆಗೆ ಬರ್ತಾ ಇದೆ. ಮತ್ತೆ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ ಬೋರಾನ್ ಕೊರತೆ ಇರುತ್ತೆ ಸರ್. ಬೋರಾನ್ ಕೊರತೆ ಮತ್ತೆ ಪೊಟ್ಯಾಶ್ ಕಂಟೆಂಟ್ ಕೊರತೆ ಇರ್ತಕ್ಕಂಥದ್ದು. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಬೇಕು ಸರ್ ಗಿಡಗಳಿಗೆ. ಯಾಕಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಕೊರತೆ ಆಗುತ್ತೋ ಆ ಜಾಗದಲ್ಲಿ ಗಿಡಗಳಿಗೆ ಏನಾಗುತ್ತೆ ಅಂತಂದ್ರೆ ಪೌಷ್ಟಿಕಾಂಶಗಳು ಸಿಕ್ಕದೆ ಇದ್ದಾಗ ಡೆವಲಪ್ಮೆಂಟಿಂಗ್ಸ್ ಕಡಿಮೆ ಇರ್ತಾವೆ ಸರ್ ಇರ್ತಕ್ಕಂಥದ್ದು ಗಿಡದಲ್ಲಿ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಟ್ಟು ಸ್ವಲ್ಪ ಪೊಟ್ಯಾಶ್ ಕಂಟೆಂಟ್ ಅನ್ನು ಕೊಡಬೇಕು, ಮತ್ತೆ ಬೋರಾನ್ ಕಂಟೆಂಟ್ ಅನ್ನ ಅಪ್ಲೈ ಮಾಡ್ಬೇಕು ಸರ್. ಇದಕ್ಕೆ ಗಿಡಗಳಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಹೂವು ಡ್ರಾಪಿಂಗ್ ಆಗ್ತಕ್ಕಂಥದ್ದು ಸಿಚುವೇಶನ್ಸ್ ಇದೆ ಸರ್. ಫ್ಲವರಿಂಗ್ ಡ್ರಾಪಿಂಗ್ ಆಗ್ತಾ ಇದೆ. ಫ್ಲವರಿಂಗ್ ಡ್ರಾಪಿಂಗ್ ಆಗ್ತಾ ಇದೆ ಅಂದ್ರೆ ಫ್ಲವರ್ ಹಿಡ್ಕೊಳ್ತಕ್ಕಂಥ ಶಕ್ತಿ ಗಿಡದಲ್ಲಿ ಇಲ್ಲ ಸರ್. ಮೈನ್ ಬಿದ್ದೋಗ್ತಾ ಇದೆ. ಅದು ಮೈನ್ ಅಂತಂದ್ರೆ ಇವತ್ತಿನ ದಿವಸ ಅದು ಬೋರಾನ್ ಕಂಟೆಂಟ್ ಕೊರತೆ ಇದ್ರೆ ಮಾತ್ರ ಹಂಗಾಗುತ್ತೆ ಸರ್. ಆಮೇಲೆ ನೀರಿನ ಅಂಶವನ್ನ ನೀವ್ ಎಷ್ಟು ನೀರ್ ಬಿಡ್ತಾ ಇದ್ರಿ ಸರ್ ಗಿಡಕ್ಕೆ? ಸಫಿಶಿಯಂಟ್ ಆಗಿ ನೀರ್ ಬಿಟ್ಟಿದ್ದೀರಾ. ಬಿಟ್ಟರು ಸಮೇತನು ಬೋರಾನ್ ಡೆಫಿಷಿಯನ್ಸಿ ಇದ್ರೆ ಮಾತ್ರ ಇದು ಫ್ಲವರಿಂಗ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಕೊಡ್ಬೇಕು ಗಿಡಕ್ಕೆ. ಮತ್ತೆ ಗಿಡಗಳಿಗೆ ಏನಾಗುತ್ತೆ ಅಂತಂದ್ರೆ 15-15 ಅಲ್ಲಿ ಏನ್ ಸರ್ ವೈರಸ್ ಬರ್ತಕ್ಕಂಥದ್ದು ಕಡಿಮೆ. ಇದ್ರಲ್ಲಿ ವೈರಸ್ ಬರಲ್ಲ ಸರ್. ಇದು ಯಾವುದೇ ಗಿಡಗಳಿಗೆ ತೈವಾನ್ ರೆಡ್ ಲೇಡಿಯಲ್ಲಿ ಸ್ವಲ್ಪ ವೈರಸ್ ಬರುತ್ತೆ ಸರ್. ಅದು ವೈರಸ್ ಬಂದ್ರೆ ಜಲ್ದಿ ಹೋಗಲ್ಲ ಸರ್ ಇದಕ್ಕೆ. ಹಂಗಾಗಿ ಇವತ್ತಿನ ದಿವಸ ಇದಕ್ಕೆ ಏನಪ್ಪಾ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ರಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಮ್ಮ ಯಾಶಾ ಪ್ಯೂರಿಟಿ ಲಿಮಿಟೆಡ್ ಸರ್. ಇದು ರಾಜ್ಕೋಟ್ ಸಂಸ್ಥೆ, ಇದು ಗುಜರಾತ್ ಸಂಸ್ಥೆ. ಅದರಲ್ಲಿ ನಿಮ್ಗೆ ಬೋರನ್ ಕಂಟೆಂಟ್ ಗೆ ಕ್ರಾಪಿಟ ಅಂತ ಹೇಳಿ ಬರುತ್ತೆ. ಕ್ರಾಪಿಟ ಜಲ್ ಟೈಪ್ ಇರುತ್ತೆ. ಅದನ್ನ ಒಂದು 1/4 kg ಡಬ್ಬ ಬರುತ್ತೆ ಸರ್. ಅದು ಇನ್ನೊಂದು 1 ಲೀಟರ್ದು 3B ಬ್ಲಾಕ್ ಬೂಸ್ಟ್ ಅಂತ ಹೇಳಿ ಬರುತ್ತೆ. ಮತ್ತೆ ಒಂದು DNC 90 ಅಂತ ಬರುತ್ತೆ 3 kg ಬ್ಯಾಗ್. ಅದನ್ನು ಮಿಕ್ಸ್ ಮಾಡ್ಕೋಬೇಕು. ASP 90 ಅಂದ್ರೆ ಆಕ್ಟಿವೇಟರ್ ಸ್ಪ್ರೆಡರ್. ಅದು ಅಲ್ಲ, ಭೂಮಿಗೆ ಹಾಕ್ತಕ್ಕಂಥದ್ದು. ಭೂಮಿಗೂ ಹಾಕ್ಬೇಕು, ಸ್ಪ್ರೇನು ಮಾಡ್ಬೇಕು, ಎರಡೂ ಮಾಡ್ಬೇಕು ನೀವು. ಭೂಮಿಗೆ ಹಾಕ್ತಕ್ಕಂಥದ್ದು ಫಸ್ಟ್ ನಾವು ಹೇಳ್ತೀರ ಸರ್ ನಿಮ್ಗೆ. 3B ಬ್ಲಾಕ್ ಬೂಸ್ಟರ್ ಅಂದ್ರೆ ಪೊಟ್ಯಾಶ್ ಕಂಟೆಂಟ್ 80, ಅದರಲ್ಲಿ 80 ತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಮಿಕ್ಸ್ ಇರುತ್ತೆ. ಅದು ಮಿಕ್ಸ್ ಇರುತ್ತೆ. ಖನಿಜಗಳ ನಿಧಿ ಅಂತಾನೆ ಕರೀತಾರೆ ಸರ್ ಅದು 3B ಬ್ಲಾಕ್ ಬೂಸ್ಟರ್ ಅನ್ನ. ಪೊಟ್ಯಾಶ್ ಕಂಟೆಂಟ್ ಅನ್ನ ನೀಗಿಸುತ್ತೆ. ಭೂಮಿಯಲ್ಲಿ ಇರ್ತಕ್ಕಂಥದ್ನ ಬೇರುಗಳಿಗೆ ಸಡ್ಲ ಮಾಡುತ್ತೆ, ಆಳವಾಗಿ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಸರ್. ನಮ್ದು DNC 90 ಅಂತ 3 kg ಬ್ಯಾಗ್ ಬರುತ್ತೆ. DNC 90 ಅಂದ್ರೆ ಡಾಕ್ ಆಫ್ ನೇಮ್ ಕ್ಯಾಸ್ಟ್ರಲ್ ಅಂತ ಹೇಳಿ. ಅದು ಅದರಲ್ಲಿ ಬೇವಿನ ಕಾಳುಗಳು, ಮತ್ತೆ ಅರಳೆ ಕಾಳುಗಳು, ಮತ್ತೆ ಲಘು ಪೋಷಕಾಂಶಗಳು ಇರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಅದರಲ್ಲಿ ಇಟ್ಟಿರ್ತೀವಿ, ಬಟ್ ಹಾಕಿರ್ತೀವಿ. ಮತ್ತೆ ಅದನ್ನೆಲ್ಲ ಮಿಶ್ರಣ ಮಾಡಿ ಅದು ಕೊಟ್ಟಿಗೆ ಗೊಬ್ಬರಕ್ಕೆ ಈಕ್ವಲೆಂಟ್ ಆಗಿರುತ್ತೆ. ಅದು ಕೊಟ್ಟಿಗೆ ಗೊಬ್ಬರ ಸಮಸ್ಯೆ ಸರ್ ಅಂತಂದ್ರೆ 3 ಲೋಡ್ ದನಿನ ಗೊಬ್ಬರಕ್ಕೆ ಏನ್ ಸರ್, ಒಂದು DNC 90 ಪಾಕೆಟ್ 3 kg ಪೌಷ್ಟಿಕ ಅಂಶಗಳನ್ನೇ ಭೂಮಿಗೆ ಕೊಟ್ಟಂಗ ಸರ್. ಅದು ಮಣ್ಣನ್ನು ಹದ ಮಾಡಿ ಗಿಡಕ್ಕೆ ಗೊಬ್ಬರ ಮಾಡಿ ಕೊಡ್ತಕ್ಕಂಥ ಶಕ್ತಿಯನ್ನ ಅದರಲ್ಲಿ ಇರುತ್ತೆ. ಅದು ಗಿಡಕ್ಕೆ ಗೊಬ್ಬರ ಮಾಡಿ ಕೊಡ್ತಕ್ಕಂಥ ಶಕ್ತಿ ಅದರಲ್ಲಿ DNC 90 ಅಲ್ಲಿ ಇರುತ್ತೆ. ಭೂಮಿ ಸುಧಾ ಅಂತಂದ್ರೆ ಯೂಮಿಕ್ಕು, ಪಲ್ವಿಕ್ಕು, ಅಮಿನೋ ಸರ್ ಹೊಸ ಬೇರುಗಳನ್ನ ಚಿಗುರೋಡಿಸ್ಲಿಕ್ಕೆ ಅನುಕೂಲತೆ ಆಗ್ತಿರುತ್ತೆ. ಅದರಲ್ಲಿ 70%
ಯಾವ್ದು ಇದು ಪಪ್ಪಾಯಿ ಸೆಟ್ ಆಗ್ತಲ್ಲ, ಹ್ಮ್. ಸೈಜ್ ಬರ್ತಲ್ಲ. ಸೈಜು ಇಂಪ್ರೂವ್ಮೆಂಟ್ ಆಗತ್ತ ಸೈಜ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಕೊಡ್ತಕ್ಕಂಥದ್ದು ಯೂಮಿಕ್ ಅಂದ್ರೆ 70% ಇರುತ್ತೆ, 30% ಅಮಿನೋ ಪಲ್ವಿಕ್ ಇರುತ್ತೆ. ಮತ್ತೆ ಪೊಟಾಶ್ ಕಂಟೆಂಟ್ ಕೊರತೆ ಇದೆ ಭೂಮಿಯಲ್ಲಿ, ಅದಕ್ಕೆ 3B ಬ್ಲಾಕ್ ಬೂಸ್ಟ್ ಅನ್ನು ಕೊಡ್ತಾ ಇದೀವಿ. ಕ್ರಾಪಿಟ ಅಂತ ಹೇಳಿ ಬರುತ್ತೆ. ಕ್ರಾಪಿಟ ಅಂದ್ರೆ ಬೋರಾನ್ ಕಂಟೆಂಟ್, ಫ್ಲವರಿಂಗ್ ಡ್ರಾಪಿಂಗ್ ಆಗುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದು ASP90 ಅಂದ್ರೆ ಆಕ್ಟಿವೇಟರ್ ಸ್ಪ್ರೆಡರ್ ಅಂತ ಹೇಳಿ ಭೂಮಿಯ ಸ್ಪ್ರೆಡ್ಡಿಂಗ್ ಆಗ್ಬೇಕು. ಇದನ್ನ DNC90 ಏನ್ ಮಾಡುತ್ತೆ, ಮಣ್ಣನ್ನ ಲೂಸ್ ಮಾಡಿ ಗಿಡಕ್ಕೆ ಗೊಬ್ಬರ ಮಾಡಿ ಕೊಡ್ತಕ್ಕಂಥ ಶಕ್ತಿ ಇರುತ್ತೆ. ಭೂಮಿ ಸುಲದಲ್ಲಿ ಏನಾಗುತ್ತೆ, ಹೊಸ ಬೇರು ಹೊಸ ಚಿಗುರು ಹೊಡಿಲಿಕ್ಕೆ ಅನುಕೂಲತೆ ಆಗುತ್ತೆ. ಡೆವಲಪ್ಮೆಂಟಿಂಗ್ ಮಾಡುತ್ತೆ ಗಿಡನ ಪೂರ್ತಿ ಡೆವಲಪ್ಮೆಂಟಿಂಗ್ ಮಾಡಿ. ಮತ್ತೆ DOG80 ಅಂತ ದಾದಾ ಆರ್ಗ್ಯಾನಿಕ್ ಜೀವಾಮೃತ ಅಂತ ಹೇಳೋದು ಕೊಟ್ಟಾಗ ಏನಾಗುತ್ತೆ, ಮಣ್ಣನ್ನ ಗಿಡನೂ ಡೆವಲಪ್ಮೆಂಟಿಂಗ್ ಆಗುತ್ತೆ, ಬೋರನ್ ಕಂಟೆಂಟ್ ಹೂ ಉದಿರ್ತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ, ಪೊಟ್ಯಾಷಿಯಂ ಕಂಟೆಂಟ್ ಇರ್ತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ. ಗಿಡದಲ್ಲಿ ಇರ್ತಕ್ಕಂಥ ವೈರಸ್ ಕಂಟೆಂಟ್ ಏನಾಗುತ್ತೆ, ಅದು ಸ್ಪ್ರೇನ ಕೊಟ್ಟಿರ್ತೀನಿ, ಸ್ಪ್ರೇನ ಮಾಡಿದಾಗ ಏನಾಗುತ್ತೆ, ಹೂ ಉದಿರ್ತಕ್ಕಂಥದ್ದೆಲ್ಲ ಕಂಟ್ರೋಲ್ ಆಗುತ್ತೆ. ನಿಮ್ಗೆ ಪ್ರತಿಯೊಂದನ್ನ ಮಾಡ್ಕೊಡ್ತೇವೆ ಸರ್. ಯಾಕಂದ್ರೆ ಇವಾಗ ನಿಮ್ಗೆ ಅಡಿಕೆ ಗಿಡ ಇದೆ, ಅಡಿಕೆ ಗಿಡ ಎಲ್ಲ ಸ್ವಲ್ಪ ಕಿರ್ಗಣ್ಣಿಗೆ ಬೀಳ್ಬೇಕು ಸರ್. ಅದು ಕಿರ್ಗಣ್ಣಿಗೆ ಅಂದ್ರೆ ಕೆಲವು ಗಿಡ ಬಿದ್ದಿದೆ, ಕೆಲವು ಕಡೆ ಪೌಷ್ಟಿಕಾಂಶಗಳು ಅತಿ ಹೆಚ್ಚಿದ್ದಾಗ ಅಲ್ಲಿ ಚೆನ್ನಾಗಿ ಬರ್ತಕ್ಕಂಥದಕ್ಕೆ ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿ ಸರ್. ಅದು ಅಪ್ಲೈ ಮಾಡಿದ್ರೆ ನಿಮ್ಗೆ ಅನುಕೂಲತೆ ಆಗುತ್ತೆ, ಪಪ್ಪಾಯಿನೂ ಚೆನ್ನಾಗಿ ಬರುತ್ತೆ. ಪಪ್ಪಾಯಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತಕ್ಕಂಥದ್ದು. ನಿಮ್ದು ಅಡಿಕೆ ಇದೆಯಲ್ಲ ಸರ್, ಅಡಿಕೆಗೆ ಹಳ್ಳದ್ರು ನೆಟ್ ಟ್ರಾಪಿಂಗ್ ಆಗ್ಬಾರ್ದು, ಆಮೇಲೆ ಹಿಂಗಾರ ಒಣಗಬಾರ್ದು, ಮತ್ತೆ ಕಾಯಿ ಹೊಡಿಬಾರ್ದು, ಇಂಥದ್ದೆಲ್ಲ ಕಂಟ್ರೋಲ್ ಮಾಡ್ಕೊಡ್ತೀವಿ ಸರ್. ಅದು ಪೂರ್ತಿ ಮಾಡ್ಕೊಟ್ಟು ನಿಮ್ಗೆ ಏನಾಗುತ್ತಂದ್ರೆ, ಒಂದು DNC90, ಒಂದು 3B ಕ್ರಾಪಿಟ ಇವನ್ನೆಲ್ಲ ಹಾಕೋದ್ರಿಂದ ನಿಮ್ಗೆ 3 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕ್ತಂಗ ಆಗುತ್ತೆ ಭೂಮಿಗೆ. ಅಷ್ಟು ಪವರ್ ಇರುತ್ತೆ ಸರ್ ಅದರಲ್ಲಿ, ಪೌಷ್ಟಿಕಾಂಶಗಳನ್ನೇ ಕೊಟ್ಟಂಗ ಆಗುತ್ತೆ ಸರ್ ಇವತ್ತು ಪ್ರತಿಯೊಂದಕ್ಕೂ ಮನುಷ್ಯನಿಗೆ. ಹಾ ಸರ್, ಹಸಿರು ಹೋಗ್ಬಿಟ್ಟು ಟೈಪ್ ಬಂದು